ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯೇ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರೋದಿಲ್ಲ. ಸೊ ಹಾಗೆಯೇ ಪ್ರಾಡಕ್ಟ್ ಲಿಂಕ್ ಕೂಡ ಹಾಕಿರ್ತೀನಿ ನಾನು. ಆ ಪ್ರಾಡಕ್ಟ್ ಏನಾದ್ರು ಬೇಕು ಅಂತಂದರೆ ಹಾಗೆಯೇ ಮಿಂತ್ರೋ ಮತ್ತು ಫ್ಲಿಪ್ಕಾರ್ಟಲ್ಲಿ ಆಫರ್ ನಡೀತಾ ಇದೆ. ಸೊ ಬೈ ಮಾಡ್ಬೋದು. ಸೊ ಬನ್ನಿ ಈಗ ಶುರು ಮಾಡೋಣ. ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ ನನ್ನ ಫೇಸ್ನ ಫಾಲೋ ಮಾಡಿಕೊಂಡು ಲೈಕ್ ಮಾಡಿ. ಇನ್ನೇನು ಇಲ್ಲಿ ಭೂಮಿ ವೇಷ ಹಾಕ್ಕೊಂಡು ಹೋಗಿರ್ತಾಳಲ್ವ ನಿಂಗವಜ್ಜಿ ಮುಂದೆ, ಸುಸ್ತಾಗಿ ಬಂದಿರ್ತಾಳೆ. ಅಂದರೆ ಅವಳಿಗೆ ಉಸಿರಾಟದ್ದು ಸ್ವಲ್ಪ ತೊಂದರೆ ಇರುತ್ತೆ. ಅವಳಿಗೆ ಈ ರೀತಿ ಎಲ್ಲ ಗಾಳಿ ಆಡ್ದಂಗೆ ಇರೋದು ಇಷ್ಟ ಆಗ್ತಾ ಇರಲ್ಲ. ತುಂಬ ಸುಸ್ತಾಗಿ ಬಂದು ಕೂತ್ಕೊಂಡಿರ್ತಾಳೆ. ಅಜಿತ್ ಬಂದ್ಬಿಟ್ಟು ಫ್ಯಾನ್ ಹಾಕ್ತಾನೆ, ಕರೆಂಟ್ ಇರೋದಿಲ್ಲ. ಮತ್ತು ಸೆಕೆ ಹೊಡೆಯೋದಿರುತ್ತಲ್ವ, ಸೆಕೆ ಪಟ್ಟೆ ಅಂತ ಹೇಳ್ತಾರೆ ಅದನ್ನು ತೊಗೊಂಡು ಹೊಡಿತಾ ಇರ್ತಾನೆ ಅವಳಿಗೆ ಪಾಪ. ಸೊ ಅವಳು ಏನು ನಮ್ಮ ಸಾಹೇಬರು ಇಷ್ಟೊಂದೆಲ್ಲ ಪ್ರೀತಿ ಮಾಡ್ತಿದ್ದಾರೆ ನನ್ನ ಅಂತೇಳ್ಬಿಟ್ಟು ಅವಳು ಒಂದೇ ಸಮನ ನೋಡೋಕ್ಕೆ ಶುರು ಆಗ್ತಾಳೆ. ಇವನು ನೋಡೋಕ್ಕೆ ಶುರು ಆಗ್ತಾನೆ. ಸೊ ನೀನೇನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡ, ಇದನ್ನು ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಾ ಅಂಥೇಳಿ, ಅದನ್ನು ಕನ್ನಡದಲ್ಲಿ ಮಾನವತೆ ಅಂತ ಹೇಳ್ತಾನೆ. ಸೊ ಇನ್ನೇನು ಅಲ್ಲ ಸಾಹೇಬ್ರೆ ನೀವು ಯಾಕೆ ನೋಡ್ತಾ ಇದ್ರಿ ನನ್ನ ಅಂತ ಅವಳು ಕೇಳ್ತಾಳೆ. ಇವ್ನು ನನ್ನ ಯಾಕೆ ನೋಡ್ತಿದ್ರಂತ ಇವನು ಕೇಳ್ತಾನೆ. ಇದೇ ರೀತಿ ಒಬ್ರಿಗೊಬ್ರು ಕೇಳ್ಕೊತಾರೆ. ನಾನೇನು ನೋಡಿಲ್ವಲ್ಲ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾನೆ. ಮತ್ತು ನಾನು ಕೂಡ ನೋಡಿಲ್ಲ ಅಂತ ಹಿಂಗೆ ಒಬ್ರಿಗೊಬ್ರು ವಾದಿ ಮಾಡಿಕೊಂಡು ಒಂದಿಷ್ಟು ಮಾತುಕತೆ ನಡೆಸ್ತಾರೆ. ಸೊ ಅವನು ನೋಡ್ಬಿಟ್ಟು ಹೋಗಿ ಮಿರರ್ ಹತ್ರ ನಿಂತ್ಕೊಂಡು ಫುಲ್ ಶಾಕಾಗಿ ನಿಂತಿರ್ತಾನೆ. ಸೊ ಅದೆಲ್ಲ ಆದಮೇಲೆ ಈಗ ಜಾಸ್ತಿ ನಿನ್ನ ಹತ್ರ ವಾದಿ ಮಾಡೋಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಅಂಥೇಳಿ, ಸೊ ಹೇಗೋ ಬಚಾವಾದ್ವಲ್ಲ ನಿಂಗವಜ್ಜಿಯಿಂದ, ಸೊ ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇನ್ನು ಅಷ್ಟರಲ್ಲೇ ಶ್ರವಣು ಸತ್ಯ ಇಬ್ಬರು ಬರ್ತಾರೆ. ಶ್ರವಣು ನಚ್ಚಿಬ್ಬರು ಬರ್ತಾರೆ. ಬಂದ ತಕ್ಷಣ ಅಜಿತ ಈಗ ಯಾಕೋ ಅವಳಿಗೆ ಇದು ಮಾಡ್ತಾ ಇದ್ದೆ, ಅವಳಿಗೆ ಉಸಿರಾಟ ತೊಂದರೆ ಇದೆ ಅಂತ ಹೇಳಿದಾಗ ನೀವು ಮೊದಲೇ ಅವಳಿಗೆ ಹೇಳ್ಬೋದಿತ್ತಲ್ವ ಅವಳು ಅಂತ ಹೇಳ್ಬಿಟ್ಟು ಈ ರೀತಿ ಮಾತಾಡ್ತಾ ಇರ್ತಾರೆ. ಆಗ ನಚ್ಚಿ ಇದ್ಕೊಂಡು ಅದಕ್ಕೆ ಈ ರೀತಿ ತೊಂದರೆ ಯಾವತ್ತಿನಿಂದ ಇದೆ ಅಂದಾಗ, ಏನಿಲ್ಲಮ್ಮ ಇದು ನನಗೆ ಯಾವಾಗಾದರೂ ಈ ರೀತಿ ಉಸಿರಾಟ ಮಾಡೋಕ್ಕಾಗಿಲ್ಲ ಅಂತಂದರೆ, ಅಂದರೆ ಗಾಳಿ ಸಿಕ್ಕಿಲ್ಲ ಆ ಥರ ಆದಾಗ ಮಾತ್ರ ಈ ಥರ ಇರುತ್ತೆ ಅಂದಾಗ ಶ್ರವಣ್ ಇದ್ಕೊಂಡು ಇದಕ್ಕೆ ಸಜೆಷನ್ ಏನು ನಚ್ಚಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ಏನಿಲ್ಲ ಅವರು ಕೂಲಾಗಿ ಆರಾಮಾಗಿ ಟೆನ್ಷನ್ ಮಾಡ್ಕೊಳ್ಳೋಗಿರೋದೇ ಒಂದು ಸಜೆಷನ್ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾನೆ. ಸೊ ಇದೆಲ್ಲ ಆಯಿತು. ಈಗ ಹೇಗೋ ಬಚಾವ್ ಮಾಡಿದ್ವಿ ನಿಂಗವಜ್ಜಿ ಮುಂದೆ. ಇನ್ನು ಅವರು ಏನು ಒಂದಿನ ಇರ್ತಾರೆ ಅಷ್ಟೇ ಭೂಮಿ. ಈಗ ಹೇಗೋ ಒಂದು ಕೆಲಸ ಮಾಡಿಬಿಡು, ಈಗ ಒಂದು ಡಿಸಿಷನ್ಗೆ ಬಾ ನೀನು. ನನ್ನ ಮಗಳು ಮಾನಸಿನಿ ಥರ ಡ್ರೆಸ್ ಹಾಕ್ಕೊಂಡು ಬಂದ್ಬಿಡು ಈಗ. ಯಾಕೆ ಅಂದರೆ ನೀನು ಅವ್ರ ಸುತ್ತ ಇದ್ದರೆ ನೀನಂದರೆ ತುಂಬ ಇಷ್ಟಪಡ್ತಾರೆ ಅವರು. ಸೊ ಈಗ ಭೂಮಿನ ಕೇಳೋದಿಲ್ಲ, ನೀನು ಹೇಗೋ ಆರಾಮಾಗಿ ಬಚಾವ್ ಹೋಗ್ಬೋದು ಒಂದಿನ ಮಟ್ಟಿಗೆ ಅಂತ ಹೇಳ್ಬಿಟ್ಟು ಶ್ರವಣ ಐಡಿಯಾ ಕೊಡ್ತಾರೆ. ಸೊ ಇಲ್ಲಿ ಒಂದು ಕಡೆ ಇವಳು ನಿಧಾನಕ್ಕೆ ಹೋಗ್ತಾಳೆ. ನಿಂಗವಜ್ಜಿನಾದ್ರು ಕರೆದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾರೆ ನನ್ನ ಅಂತೇಳಿ ಅಂಜು. ಸೊ ಅಷ್ಟರಲ್ಲೇ ನಚ್ಚಿ ಬಂದ್ಬಿಟ್ಟು ಎದುರಿಸ್ತಾನೆ. ನಾನು ನೋಡಿ ಎದುರ್ಕೊಳ್ಳಿಲ್ವಾ ಅಂತ ಹೇಳಿದಾಗ, ನೀನು ನೋಡಿ ನಾನೇಕೆ ಎದುರ್ಕೋಬೇಕು ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾಳೆ. ಅಲ್ಲ ಈ ರೀತಿ ಕರೆ ಬಟ್ಟೆನ ಹಾಕ್ಕೊಂಡು ಈ ರೀತಿ 6 ಅಡಿ ಕಟೌಟ್ ನಿನ್ನ ಮುಂದೆ ನಿಂತಿದ್ರು ನಿಂಗೆ ಭಯ ಆಗಲ್ವಾ ಅಂದಾಗ, ಅಯ್ಯೋ ನಚ್ಚಿ ನಿನ್ನ ನೋಡಿ ನಾನು ಎದುರ್ಕೋಬಾರ್ದು, ನಾನು ಹುಡ್ಗ ನೀನು, ನಾನು ನಿನ್ನ ನೋಡಿ ಎದುರ್ಕೊಳ್ಳೋದಲ್ಲ, ನನಗಿನ್ನೂ ಧೈರ್ಯ ಬರಬೇಕು ಅಂಥೇಳಿ 2 ಕೈ ಹಿಡ್ಕೊಂಡು ಮುದ್ದು ಮಾಡ್ತಾ ಇರ್ತಾಳೆ ಅಂಜು. ಸೊ ಇನ್ನು ಒಬ್ರಿಗೊಬ್ರು ಮುಖ ನೋಡಿಕೊಂಡು ಶುರು ಮಾಡ್ತಾರೆ. 1 ನಿಮಿಷ ಹೋಗ್ಬಿಡ್ತಾರೆ. ಸೊ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಇನ್ನೇನು ಕಿಸ್ ಮಾಡ್ಕೋಬೇಕು ಅಷ್ಟರಲ್ಲೇನೆ ಸೊ ಇವಳು ಅಂಜು ಹಿಂದಕ್ಕೆ ಅವನ್ನ ತಳ್ಳಿಬಿಟ್ಟು ಬೀಳೋ ಥರ ಹೊಡೋಗ್ಬಿಡ್ತಾಳೆ. ಸೊ ಹೊಡೋದ ತಕ್ಷಣ ಇವನು ಫುಲ್ಲು ಅಯ್ಯೋ ಕೈ ಸಿಕ್ಕಿದ್ದು ಮಿಸ್ ಆಗ್ಬಿಡ್ತಲ್ಲ ಅಂಥೇಳಿ ತುಂಬಾ ಶಾಕಿಂದ ಚೇರ್ ಮೇಲೆ ಕೂತ್ಕೋತಾನೆ. ಅವಳು ಸೊ ಓಡೋಗ್ಬಿಟ್ಟು ತಿರ್ಗಾ ಮತ್ತೆ ಹಿಂದಕ್ಕೆ ಬರ್ತಾಳೆ. ಹಿಂದಕ್ಕೆ ಬಂದುಬಿಟ್ಟು ಅವ್ನ ಕೆನ್ನೆಗೆ ಮುತ್ಕೊಟ್ಟು ಮತ್ತೆ ಹೋಗ್ತಾಳೆ. ಮುತ್ಕೊಟ್ಟು ಹೋದ ತಕ್ಷಣ ಫುಲ್ ಸ್ಟ್ರಾಂಗ್ ಆಗಿಬಿಡ್ತಾನೆ ಹುಡುಗ. ಸೊ ತುಂಬಾ ಖುಷಿ ಆಗ್ತಾನೆ ಅಂತ ಅರ್ಥ. ಸೊ ಇನ್ನೇನು ಇಲ್ಲಿ ಒಂದು ಕಡೆ ಮನೆಯವರೆಲ್ಲ ಒಟ್ಟಿಗೆ ಕೂತಿರ್ಬೇಕಾದಾಗ ಅಜ್ಜಿ ತೊಗೊಳ್ಳಿ ಅತ್ತೆ ನೀವು ಆ್ಯಪಲ್ ತಿನ್ನಿ ಅಂತ ಸಂಗೀತ ಕೊಡ್ತಾಳೆ. ಅಯ್ಯೋ ಈ ಆ್ಯಪಲ್ ನನಗೇನು ಬೇಡ ಕಣೆ, ಈಗ ನಿನಗೆ ಹುಷಾರಿದ್ದು ನಿನಗೆ ಬೇಕು ಅಂತ ಅತ್ತೆ ತಿನ್ನಿಸ್ತಾರೆ. ಸೊ ತಿನ್ಸಿದ ತಕ್ಷಣ ಅವಳು ಕೂಡ ಅತ್ತೆ ಬೇಡ ಅತ್ತೆ ನನಗೇನಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಷ್ಟರಲ್ಲೇ ಭೂಮಿ ಮನಸ್ವಿನಿ ಥರ ಡ್ರೆಸ್ ಹಾಕ್ಕೊಂಡು ಬರ್ತಾಳೆ. ಇನ್ನು ಅಜಿತ್ ಇದ್ಕೊಂಡು ಮನಸ್ವಿನಿ ಬಂದ್ಲು ಅಂತ ಕುಣ್ಕೊಂಡು ಹೋಗಿ ಅವಳನ್ನ ಹಿಡ್ಕೊಂಡು ಬಂದು ಅವ್ರ ಅಜ್ಜಿ ಮುಂದೆ ನಿಲ್ಲಿಸ್ತಾನೆ. ಅಜ್ಜಿ ಮನಸ್ವಿನಿ ಬಂದ್ಲು ಅಂತ ಹೇಳ್ಬಿಟ್ಟು, ಅಯ್ಯೋ ಮನೆಯವರೆಲ್ಲ ಯಾಕೆ ಇಷ್ಟೊಂದೆಲ್ಲ ಜೋರಾಗಿ ಮನಸ್ವಿನಿ ಬಂದ್ಲು ಅಂತ ಹೇಳ್ತಿದ್ದೀರಾ, ನಾನು ನಿನ್ನ ಮಾತಾಡ್ಸಲ್ಲ ಕಣೆ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಯ್ಯೋ ಅಜ್ಜಿ ನಾನು ಏನು ಅಜ್ಜಿ ಮಾಡಿದೆ ನಿನಗೆ, ಯಾಕೆ ಅಜ್ಜಿ ಮಾತಾಡ್ಸಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಕೇಳ್ತಾಳೆ.
ಸೊ ಏನಿಲ್ಲ ಕಣೆ, ನಾನು ಬಂದು ಎಷ್ಟೊತ್ತಾಯಿತು, ಇವಾಗ ಅಜ್ಜಿ ಬೇಕಾಯ್ತಾ ನಿನಗೆ, ಇವಾಗ ಬಂದಿದ್ದೀಯ ಅಂತ ಅಜ್ಜಿ ಹೇಳ್ತಾರೆ. ಅಯ್ಯೋ ಅಜ್ಜಿ, ನಾನು ಪೊಲೀಸ್ ಆಗಬೇಕಲ್ವಾ, ಅದಕ್ಕೋಸ್ಕರ ಟ್ರೈನಿಂಗ್ ಅಂತ ಹೋಗಿದ್ದೆ, ಅದಕ್ಕೆ ನಾನು ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸರಿ ಈಗ ಬಂದಿದ್ದೀನಲ್ಲ ಅಜ್ಜಿ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಕೂಡ ಹೇಳ್ತಾಳೆ ಮನಸ್ವಿನಿ. ಅದೆಲ್ಲ ಆದಮೇಲೆ ನಚ್ಚಿ ಇದ್ಕೊಂಡು ಅಜ್ಜಿ ಏನೇನು ಯೋಚನೆ ಮಾಡಬೇಡಿ, ಮನಸ್ವಿನಿ ಇಲ್ಲೇ ಇರ್ತಾಳೆ ಅಂತ ಕೂಡ ಹೇಳ್ತಾನೆ. ಅದೆಲ್ಲ ಆಯಿತು. ಇನ್ನು ಒಂದು ಕಡೆ ಇವಾಗ ಇಲ್ಲಿ ಕೂತ್ಕೋ ಅಂತ ಹೇಳ್ಬಿಟ್ಟು ಸಂಗೀತ ಮನಸ್ವಿನ ಕರೀತಾಳೆ. ಸೊ ಬಂದು ಕೂತ್ಕೋತಾಳೆ ಪಕ್ಕದಲ್ಲಿ. ನೀನು ಪೊಲೀಸ್ ಆಗು, ನಾನು ಬೇಡ ಅಂತನಲ್ಲ, ನೀನು ಟ್ರೈನಿಂಗು ತೊಗೊಂಡು ಪೊಲೀಸ್ ಆಗು. ನನಗೆ ಮೊದಲು ಪೊಲೀಸ್ರಂತಂದ್ರೆ ಒಂದು ಸ್ವಲ್ಪ ಏನೋ ಅಷ್ಟಕ್ಕಷ್ಟಕ್ಕೆ, ಏಕೆಂದರೆ ಅವ್ರನ್ನ ಅಷ್ಟು ಇಷ್ಟಪಡ್ತಿರ್ಲಿಲ್ಲ ನಾನು. ಏನು ಗೊತ್ತಾ, ನನ್ನ ರಾಜೇಂದ್ರನಿಂದ ಕಾಪಾಡಿದ್ನಲ್ಲ ನನ್ನ ಮೊಮ್ಮಗ, ಆವಾಗನಿಂದ ನನಗೆ ಪೊಲೀಸನ್ನು ಅಧಿಕಾರ ಪಟ್ಟದ ಮೇಲೆ ನನಗೆ ತುಂಬಾ ಗೌರವ ಬಂತು. ಸೊ ಹಾಗಾಗಿ ನೀನು ಕೂಡ ಪೊಲೀಸಾಗಿ ಎಲ್ಲ ಒಳ್ಳೆ ಕೆಲಸ ಮಾಡು ಅಂತ ಅಜ್ಜಿ ಹೇಳ್ತಾರೆ. ಮುಂದೆ ಕೂಡ ನಿನಗೆ ಯೂಸ್ ಆಗ್ಬೋದು ಪೊಲೀಸ್ ಕೆಲಸ ಆದಾಗ ಅಂತೇಳಿ ಇಲ್ಲಿ ಕೇಶವ್ ಅವರು ಕೂಡ ಹೇಳ್ತಾರೆ. ಏಕೆಂದರೆ ನೀನು ಹೇಗಿದ್ರೂ ಮದುವೆ ಆಗ್ತೀಯಲ್ಲ ಹುಡುಗನಿಗೆ, ಅವನಿಗೂ ಹೆಲ್ಪ್ ಆಗ್ಬೋದು ಅಂತ ಹೇಳಿದಾಗ ಇಲ್ಲಿ ಇವ್ರು ಇದ್ಕೊಂಡು ಶ್ರವಣು ಏನಕ್ಕೆ ಹೆಲ್ಪ್ ಆಗುತ್ತೆ ಅವನಿಗೆ ಅಂತ ಕೇಳಿದಾಗ, ನಿನ್ನ ಅಳಿಯಾಗನಲ್ಲಪ್ಪ ಅವನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇನ್ನು ಮನೆಯವರೆಲ್ಲ ಒಂಥರ ನೋಡ್ತಾ ಇರ್ತಾರೆ, ಯಾಕೆಂದರೆ ಮನಸ್ವಿನಿ ಅಂತ ಅಂದ್ಕೊಂಡು ಅಜ್ಜಿ ಮದುವೆ ಮಾಡೋಕೆ ಹೊರಟಿದ್ದಾಳೆ, ಅದಕ್ಕೋಸ್ಕರ. ಇನ್ನು ಅದೆಲ್ಲ ಆಯಿತು. ಅದೆಲ್ಲ ಆದಮೇಲೆ ಈಗ ಸರಿ ಆಯಿತು, ಆಗಿದ್ದರೆ ನಾನು ಇನ್ನು ಇವತ್ತೊಂದು ದಿನ ಇರ್ತೀನಷ್ಟೇ, ನಾಳೆ ಹೊರಟ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ. ಸಂಗೀತ ಇದ್ಕೊಂಡು, ಅಯ್ಯೋ ಅತ್ತೆ ಹೋಗಬೇಡಿ ಅತ್ತೆ, ಪ್ಲೀಸ್ ಅತ್ತೆ ಇಲ್ಲೇ ಇದ್ಬಿಡಿ, ಯಾಕೆಂದರೆ ಅಂಜು ಮದುವೆ ಬೇರೆ ಸೆಟ್ ಆಗಿದೆ, ನೆಂಡ್ತಿನ ಇಲ್ಲೇ ಇದ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಕೆಲಸಗಳು ಹಸುಕರು ಎಲ್ಲ ಬಿಟ್ಟು ಬಂದಿದ್ದೀನಿ, ಬಿಸ್ನೆಸ್ಸು ಅದೆಲ್ಲ, ನಾನು ಹೀಗೆ ಹೋಗಲೇಬೇಕು, ನಾನು ಮದುವೆಗೆ ಮತ್ತೆ ಬರ್ತೀನಿ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಹೋಗಲಿ ಅತ್ತೆ ಲಗ್ನ ಪತ್ರಿಕೆ ಪೂಜೆ ಇದೆ, ಅದನ್ನಾದರೂ ಮುಗಿಸ್ಕೊಂಡು ಹೋಗಿ ಅಂತ ಸಂಗೀತ ಹೇಳಿದಾಗ, ಸರಿ ಆಯಿತು ನೀನು ಹೇಳಿದ ಮೇಲೆ ಇನ್ನು ಮುಗೀತು, ನಾನು ಅಲ್ಲೇವರೆಗೂ ಇದ್ದೇ ಹೋಗ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಅಜ್ಜಿ ಕೂಡ ಒಪ್ಕೋತಾರೆ. ಸೊ ಅದೆಲ್ಲ ಆದಮೇಲೆ ಇಲ್ಲಿ ಒಂದು ಕಡೆ ಮೊಬೈಲ್ ನೋಡ್ಕೊಂಡು ಕೂತಿರ್ತಾಳೆ ದೇವ್ಯಾನಿ. ನಿನ್ನ ಹೆಸರೇನೆ ದೇವ್ಯಾನಿ, ಮೊಬೈಲ್ ನೋಡ್ಕೊಂಡು ಕೂತಿದ್ದೀಯಲ್ಲ ಯಾಕೆ ನೀನು ಅಂತೇಳಿ ಹೇಳಿದಾಗ, ನಿನಗೆ ಒಂದು ಕೆಲಸ ವಹಿಸ್ತಾ ಇದ್ದೀನಿ ನಾನು, ನನಗೆ ಅಸಿಸ್ಟೆಂಟ್ ಬೇಕು ಯಾರಾದರೂ ಒಬ್ಬರು ಅಂತ ಹೇಳಿದಾಗ, ಸರಿ ನೀನೇ ಅಸಿಸ್ಟೆಂಟ್ ಆಗು ನನಗೆ ಅಂತ ದೇವ್ಯಾನಿಗೆ ಬೆರಳಿಕ್ಕಿ ತೋರಿಸ್ತಾರೆ. ನಿನ್ನ ಹೆಸರೇನು ಅಂದಾಗ ದೇವ್ಯಾನಿ ಅಂತ ಶ್ರವಣ್ ಹೇಳ್ತಾನೆ. ನಿನ್ನ ದೇವ್ಯಾನಿ ಅಂತ ಕರೆಯೋದಿಲ್ಲ, ನಾನು ಗಂಟೆ ತಗೊಂಡು ಬಾರಿಸ್ತೀನಿ, ಆ ಸೌಂಡ್ಗೆ ನೀನು ಎಲ್ಲಿದ್ದರೂ ಬರಬೇಕು ಅಂತ ಹೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡ್ತಾಳೆ ಹಿಂಗೆ ಗಂಟೆ ತೊಗೊಂಡು. ಆಗ ಹಿಂದಕ್ಕೆ ಬರ್ತಾಳೆ, ಈ ಬಾಳೆಹಣ್ಣು ತಟ್ಟೆನ ತೊಗೊಂಡೋಗಂತ ಮತ್ತೆ ವಾಪಸ್ ಕಳಿಸ್ತಾಳೆ ದೇವ್ಯಾನಿನ. ಸೊ ಇಲ್ಲಿ ಒಂದು ಕಡೆ ಭೂಮಿ ತುಂಬ ಬೇಜಾರದಲ್ಲಿ ಕೂತಿರ್ಬೇಕಾದಾಗ ನಚ್ಚಿ ಬರ್ತಾನೆ. ಅದಕ್ಕೆ ಅಂಥೇಳಿ ಮಾತಾಡಿಸಿದಾಗ, ಹೇಳು ಮೈದು ಅಂದಾಗ, ಅದಕ್ಕೆ ನೀವು ಯಾಕೋ ತುಂಬ ಬೇಜಾರದಲ್ಲಿ ಇರ್ತೀರ ಇತ್ತೀಚೆಗೆ, ಏನೋ ಒಂಥರ ಮೂಡ್ ಸ್ವಿಂಗ್ ಥರ ಇರ್ತೀರ, ನಿಮ್ಮದೊಂದು ಸ್ಮೈಲ್ ಇತ್ತು, ಕ್ಯೂಟ್ ಸ್ಮೈಲು, ಮಗು ಥರ ನಗ್ತಾಯಿದ್ರಿ ಯಾವಾಗಲೂ, ಅದಿಲ್ಲ ಅದಕ್ಕೆ ಇವಾಗ. ಈ ಮೈದು ಹತ್ರ ಹೇಳ್ಕೊಳಲ್ವಾ ನಿಮ್ಮ ಕಷ್ಟನ ಅಂತೇಳಿ ಕೇಳಿದಾಗ, ಅಯ್ಯೋ ಇಲ್ಲ ಮೈದು, ನೀವಂದರೆ ತುಂಬ ಇಷ್ಟ ನನಗೆ, ನಿಮ್ಮ ಹತ್ರ ಹೇಳ್ಕೊಳ್ದಿದ್ದು ಅದೆಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇವಾಗ ಮೈದು, ನನಗೆ ಒಂದು ಡೌಟ್ ಇದೆ, ನನ್ನ ಸಾಹೇಬ್ರನ್ನು ಯಾರೋ ದೂರ ಮಾಡ್ತಿದ್ದಾರೆ ಈ ಮನೇಲಿ ಅಂತ ಅನ್ನಿಸ್ತಿದೆ ಮೈದು ಅಂತ ಹೇಳಿದಾಗ, ಯಾಕದಕ್ಕೆ ಈ ರೀತಿ ಡೌಟ್ ಬಂತು ಅಂದಾಗ, ಹೌದು ಮೈದು, ನನ್ನ ಸಾಹೇಬ್ರನ್ನ ದೂರ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಷ್ಟಲ್ಲೇ ದೇವಿನಿ ಕೇಳಿಸ್ಕೊತಾಳ ಮಾತನ್ನ. ಸೊ ಅವಳೆ ಅಲ್ವಾ ದೂರ ಮಾಡ್ತಿರೋದು, ಅಲ್ಲಿ ನಿಂತ್ಕೊಂಡು ನಂಗೆ ಹತ್ರ ಬಂದುಬಿಡ್ತಾಳೆ, ಏನಾದರೂ ಹೇಳಿಬಿಡ್ತಾಳೆ ಅಂತ. ಅಯ್ಯೋ ಭೂಮಿ, ನಿನ್ನ ಅಜಿತ್ನ ದೂರ ಮಾಡ್ತಿದ್ರ ಈ ಮನೇಲಿ, ಯಾರಮ್ಮ ಅಂತೇಳಿ ಬಂದು ಕೇಳ್ತಾಳೆ. ಹೌದು ದೇವೇನಿ ಅಮ್ಮ, ಏಕೆ ಏನು ಅಂತ ಅಂದಾಗ, ಮೊನ್ನೆ ನಾನು ಇದು ಭಿಕ್ಷೆ ಬೇಡ ಶಾಸ್ತ್ರ ಇತ್ತಲ್ವ ಸಾಹೇಬರು, ಆವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಒಬ್ಬರು ಜೋಗ್ತಿ ಹೇಳಿದರು, ನೀನು ಅಜಿತನ ಜೀವಕ್ಕೆ ಕಂಟಕ ಇದೆ, ಕಂಟಕನ ನೀನು ಬಿಟ್ಟು ಹೋದರೆ ಮಾತ್ರ ಸರಿ ಹೋಗುತ್ತೆ ಅಂತ ಹೇಳಿದ್ರಲ್ವಾ. ಸೊ ಮತ್ತೆ ಮೊನ್ನೆ ಹೋದಾಗ ಇನ್ನೊಬ್ರಿಗೆ ಯಾರಿಗೋ ನನ್ನ ಥರನೇ ಯಾರೋ ಹೆಣ್ಮಕ್ಳಿಗೆ ಹೇಳ್ತಾಯಿದ್ರು, ಅದನ್ನ ಸಾಹೇಬರು ಕಂಡ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಸುಳ್ಳು ಹೇಳ್ತೀಯ ಶಾಸ್ತ್ರನ ಅಂತ ಗಟ್ಟಿಯಾಗಿ ಕೇಳಿದಾಗ, ದುಡ್ಡು ಯಾರು ಕೊಟ್ಟರೆ ಅವ್ರ ಥರನೇ ಹೇಳ್ತೀನಿ, ಅವ್ರು ಹೇಳ್ಕೊಟ್ಟಂಗೆ ಅಂತೇಳಿ ಅವ್ರು ಜೋಗ್ತಿ ಒಪ್ಕೊಂಡ್ರು. ಸೊ ಅವಾಗ ನನಗೆ ಗೊತ್ತಾಯಿತು, ನನಗೆ ಯಾವುದೇ ನಮ್ಮ ಸಾಹೇಬ್ರಿಗೆ ಕಂಟಕ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಯಾರೋ ಈ ಮನೇಲೇ ಮಾಡಿಸಿದ್ದಾರೆ ಅಂತ ಡೌಟ್ ಬಂದಿದೆ. ಇನ್ನೊಂದು ಏನು ಗೊತ್ತಾ, ಮೊನ್ನೆ ನಾವು ಬಟ್ಟೆ ಪ್ಯಾಕ್ ಮಾಡೇ ಇಲ್ಲ ನಾನು ಊರಿಗೆ ಹೋಗೋಕ್ಕೆ. ಸೊ ನಾನು ಮಾಡಿಲ್ಲ, ಸಾಹೇಬರು ಮಾಡಿಲ್ಲ, ನಾವು ಬರೋಷ್ಟಲ್ಲೇ ಆಲ್ರೆಡಿ ಪ್ಯಾಕಿಂಗ್ ರೆಡಿಯಾಗಿ ಹೋಗಿತ್ತು. ಆ ಪ್ಯಾಕಿಂಗ್ ರೆಡಿಯಾಗಿರೋದನ್ನ ನೋಡಿ ಸಾಹೇಬ್ರ ಮೇಲೆ ನಾನು ಕೋಪ ಮಾಡ್ಕೊಳ್ಳಿ ಅಂತೇಳಿ, ಅಂದರೆ ನನ್ನ ಬಟ್ಟೆನ ಅವ್ರು ಪ್ಯಾಕ್ ಮಾಡಿದ್ದಾರೆ ಅನ್ನೋ ಥರ ಕೋಪ ಮಾಡ್ಕೊಳ್ಳಿ ಅಂತೇಳಿ ಬಟ್ಟೆನೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು ಅಂದಾಗ, ಸೊ ಇವ್ರು ನೆನ್ಪು ಮಾಡ್ಕೊತಾರೆ, ಅಂಜುನು ದೇವೇನಿ ಇದೆಲ್ಲ ಮಾಡಿರ್ತಾರೆ ಬಟ್ಟೆ ಪ್ಯಾಕಿಂಗು. ಸೊ ಅವಾಗ ಡೌಟ್ ಬರುತ್ತೆ, ಈ ರೀತಿ ನನ್ನ ದೂರ ಮಾಡೋಕ್ಕೆ ಸಾಹೇಬ್ರನ್ನ ಡಿಸಿಷನ್ ತೊಗೊಂಡಿದ್ದಾರೆ ಅಂಥೇಳಿ ಭೂಮಿ ಎಲ್ಲ ಹೇಳ್ತಾಳೆ. ಆಗ ನೆಚ್ಚಿಗೆ ಡೌಟ್ ಬರೋದೆ ಅಂಜು ಮೇಲೆ ಇಲ್ಲಿ. ಸೊ ಅಂಜು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಅದನ್ನು ನೋಡಿಬಿಟ್ಟು ನೆಚ್ಚಿಗೆ ಡೌಟ್ ಬಂದುಬಿಟ್ಟು
ಹೋಗಿ ಕರೆದು ಬಾ ಇಲ್ಲಿ ಅಂತೇಳಿ ಕರೀತಾನೆ. ಕರೆದ ತಕ್ಷಣ ಅಂಜು ಕೂಡ ಅಲ್ಲಿಂದ ಬಂದು ನಿಂತ್ಕೋತಾಳೆ. ನಿನಗೆ ಅಶ್ವಿನಿಗೆ ಎಷ್ಟು ದ್ವೇಷ ಇತ್ತು ಅದಕ್ಕೆ ಮೇಲೆ ನಿನಗೂ ಕೂಡ ಅಷ್ಟೇ ಇದೆ, ಅವ್ರ ಮೇಲೆ ಅಷ್ಟಕ್ಕಷ್ಟೇ ಪ್ರೀತಿ ಇಲ್ಲ. ಸೊ ಇದನ್ನೆಲ್ಲ ನೀನೇನಾ ಮಾಡಿದ್ದು ಅಂತೇಳಿ ಗಟ್ಟಿಯಾಗಿ ನಚಿಕೆ ಹೇಳ್ತಾನೆ. ಸೊ ಅವಳು ತಲೆ ಬಗ್ಗಿಸ್ಕೊತಾಳೆ, ನೋಡೋಣ ಏನು ಹೇಳ್ತಾಳೆ ಅಂತ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ.